ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪನ್ನೀರ್ ಮಸಾಲ. ಇವತ್ತು ಈವ್ನಿಂಗ್ ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಬೆಳಗ್ಗೆ ತುಂಬ ಲೇಟಾಗಿಬಿಡ್ತು ಕೆಲ್ಸಕ್ಕೆ ಹೋಗೋಕ್ಕೆ. ಅದಕ್ಕೋಸ್ಕರ ಲಾಗ್ ಮಾಡೋಕ್ಕಾಗಲಿಲ್ಲ. ಇನ್ನು ಬೆಳಗ್ಗೆ ಟೈಮಲ್ಲಿ ಎಷ್ಟೆಲ್ಲ ಬ್ಯುಸಿ ಇರ್ತಾರೆ ಹೆಣ್ಮಕ್ಳು ಅಂತ ನಿಮಗೂ ಚೆನ್ನಾಗೇ ಗೊತ್ತಿದೆ. ಮಾಮೂಲು ಟೈಮ್ಗೆ ಎದ್ದೇಳೋಕ್ಕಿಂತ ಒಂದು ಕಾಲು ಗಂಟೆ ಇಲ್ಲ ಒಂದು 20 ನಿಮಿಷ ಲೇಟಾಗಿ ಎದ್ಬಿಟ್ರೆ ಮನೇಲಿ ಎಲ್ಲ ಕೆಲಸನೂ ಲೇಟಾಗಿಬಿಡುತ್ತೆ. ಮತ್ತು ಕೆಲ್ಸಕ್ಕೆ ಹೋಗೋಕ್ಕೂ ಲೇಟಾಗುತ್ತೆ. ಯಾವ ಕೆಲಸನೂ ಕರೆಕ್ಟಾಗಿ ಮಾಡಿದ್ವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಸಿಗೋಲ್ಲ. ಅದರಲ್ಲೂ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಇರಲೇಬೇಕು. ಇಲ್ಲಾಂದರೆ ಏನೋ ಒಂಥರ ಈ ಕಾಟಾಚಾರಕ್ಕೆ ಪೂಜೆ ಮಾಡಿದ್ವಿ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ನನಗೆ ಬೆಳಗ್ಗೆ ಟೈಮು ಸಫಿಷಿಯೆಂಟಾಗಿ ಟೈಮ್ ಸಿಕ್ಕರೆ ನಾನು ಪೂಜೆ ಮಾಡ್ತೀನಿ. ಇಲ್ಲಾಂದರೆ ಸಂಜೆ ಬಂದುಬಿಟ್ಟೆ ಮಾಡೋದು. ಯಾಕಂದರೆ ಕೆಲಸನೂ ಆಗಬೇಕು, ಈ ಕಡೆ ಪೂಜೆನೂ ಆಗಬೇಕು. ಮನಸ್ಸಿಗೆ ಒಂಥರ ಪೂಜೆ ಮಾಡಿದ ನೆಮ್ಮದಿನೂ ಸಿಗಬೇಕು ಅಂದರೆ ಎಲ್ಲ ಆಗೋದಿಲ್ಲ. ಬಟ್ ಡೈಲಿ ಹಂಗಾಗಲ್ಲ, ಕೆಲವೊಂದು ಟೈಮಲ್ಲಿ ಮಾತ್ರ ಆ ಥರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಹೆಣ್ಮಕ್ಳಾಗಿರೋದ್ರಿಂದ ಎಲ್ಲ ಕಡೆನೂ ಯಾವುದೂ ಬಿಟ್ಕೊಡೋಕ್ಕಾಗಲ್ಲ, ಎಲ್ಲ ಕೆಲಸನೂ ಮಾಡಲೇಬೇಕು. ನಮ್ಮೂರ ಕಡೆ ಎಲ್ಲ ಹಬ್ಬದ ದಿನಗಳಲ್ಲಿ ಮಾತ್ರ ನಾವು ಹೂವನ್ನ ಕೊಂಡ್ಕೊಂಡು ಪೂಜೆ ಮಾಡೋದು. ಇನ್ನು ಮಿಕ್ಕಿದ ದಿನಗಳಲ್ಲೆಲ್ಲ ಏನು ಅಂದರೆ ಹಿತ್ತಲಲ್ಲಿ ಅಥವಾ ಮನೆ ಮುಂದಿನ ಗಿಡದಲ್ಲಿ ಬೆಳೆದಿರುತ್ತಲ್ಲ ಹೂವು, ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಬೆಂಗಳೂರಲ್ಲಿ ಇರೋದ್ರಿಂದ ಕೊಂಡ್ಕೊಂಡು ಪೂಜೆ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಇವತ್ತಿನ ರಂಗೋಲಿ ನೋಡಿ ಈ ಥರ ಇದೆ. ಇನ್ನು ಇವತ್ತಿನ ರೆಸಿಪಿಗೆ ಏನೇನು ಬೇಕು ಅಂತ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋ ಟೊಮೆಟೊ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ನೀಟಾಗಿ ಹೆಚ್ಚಿರೋದು, 2ರಿಂದ 3 ಹಸಿಮೆಣಸಿನ್ಕಾಯಿ, ಪನ್ನೀರು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ. ಫಸ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬರೀ ಪನ್ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು. ಏನಂದರೆ ಎಣ್ಣೆ ಫುಲ್ಲು ಕಾದ್ಮೇಲೆ ಪನ್ನೀರ್ ಹಾಕಿದ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲೈಟಾಗಿ ಎಣ್ಣೆ ಕಾದಿರುತ್ತಲ್ಲ ಆವಾಗಲೇ ಪನ್ನೀರ್ ಹಾಕ್ಬಿಟ್ಟು 1ರಿಂದ 2 ನಿಮಿಷ ಅಷ್ಟೇ ಬಿಟ್ಬಿಟ್ಟು ಆಮೇಲೆ ಒಂದು ಚಿಕ್ಕ ಪ್ಲೇಟಿಗೆ ಅದನ್ನೆಲ್ಲ ತೆಗಿಬೇಕು. ತುಂಬ ಕಲರ್ ಬರೋ ಥರ ಏನು ಫ್ರೈ ಮಾಡೋದು ಬೇಡ. ಯಾಕೆಂದರೆ ಅದು ಪನ್ನೀರ್ದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು. ಅದನ್ನು ತೆಗೆದಾಗಿದೆ. ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸಣ್ಣಗೆ ಹೆಚ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಕಿಂತ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೈಟಾಗಿ ಅದನ್ನು ಬಾಡಿಸ್ಕೋಬೇಕು. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ಇದಾದಮೇಲೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಜ್ದು 3 ತೊಗೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮೀಡಿಯಮ್ ಸೈಜ್ದು 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಹಾಕ್ಬಿಟ್ಟು ಹಿಂದೆಯೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ಯಾವುದೇ ರೆಸಿಪಿ ಮಾಡಿದ್ರು ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೊಮೆಟೊ ಮತ್ತು ಅದ್ರ ಜೊತೆ ಬೇರೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವೋ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈಗ ಬೇಯ್ತಾ ಇದೆ. ಈಗ ನೆಕ್ಸ್ಟ್ ಏನು ಹಾಕಬೇಕು ಅಂತಂದರೆ ಸ್ವಲ್ಪ ಒಂದು ಚಿಕ್ಕ ಬೌಲಲ್ಲಿ ಮೊಸರಿಗೆ ಸ್ವಲ್ಪ ಅರಿಶಿನ, ಆಮೇಲೆ ಗರಂ ಮಸಾಲ, ಖಾರದ ಪುಡಿ, ಮೆಣಸಿನ ಪುಡಿ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಬೆಂದಿರುತ್ತಲ್ಲ ಟೊಮೆಟೊ, ಒಂದು ಮುಕ್ಕಾಲು ಭಾಗ ಬೆಂದಿರುತ್ತೆ ಟೊಮೆಟೊ, ಈರುಳ್ಳಿ ಎಲ್ಲ, ಅದಕ್ಕೆ ಹಾಕಬೇಕಾಗುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದೆಲ್ಲದು ಸೇರಿಬಿಟ್ಟು ಒಂದು ಕಲರ್ ಬರುತ್ತೆ. ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ನಾವು ಈ ಥರ ಮೊಸರು ಎಲ್ಲ ಹಾಕ್ತೀವಲ್ಲ ಆ ಥರ ಗ್ರೇವಿಗಳಿಗೆ ತುಂಬ ಮಸಾಲೆ ಅಥವಾ ತೆಂಗಿನಕಾಯಿ ಅದೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ. ಅದು ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದ್ಬಿಡತ್ತೆ. ಈಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಅದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಆ ಪ್ಲೇಟ್ ಮುಚ್ಚಿ ತೆಗೆದಿರೋದನ್ನ ಎಡಿಟ್ ಮಾಡಿದ್ದೀನಿ. ಈಗ ಸ್ವಲ್ಪ ಲೈಟಾಗಿ ಬೆಂದಿದೆ ಅದು, ಒಂದು ಮುಕ್ಕಾಲು ಭಾಗ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಕೆಲವರು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ
ಏನಪ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ನೋರು ಬಿಫೋರಾಗೆ ಹಾಕ್ಕೋಬೋದು, ಎಣ್ಣೆ ಒಗ್ಗರಣೆ ಹಾಕ್ತೀವಲ್ಲ ಆವಾಗ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಇವಾಗ ನೋಡಿ ಒಂದು 10 ನಿಮಿಷ ಅದನ್ನು ಕುಕ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಟಿದೆ. ಇವಾಗ ಪನ್ನೀರ್ ಹಾಕ್ತಾಯಿದ್ದೀನಿ. ಇದು ಪೂರ್ತಿ ಎಲ್ಲ ಡಿಶ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ಡಿಶ್ ಔಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದು ನಾನು ಒಂದು ಸುಮಾರು ಸರಿ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸರಿ ಟ್ರೈ ಮಾಡಿ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಅದರಿಂದ ಟೇಸ್ಟಲ್ಲಿ ಡಿಫ್ರೆನ್ಸ್ ಏನೂ ಆಗೋದಿಲ್ಲ. ಈಗ ಡಿಶ್ ಔಟ್ ಮಾಡಿದ್ದೀನಿ. ನಮ್ಮ ಮನೆಯವರು ಟೇಸ್ಟ್ ನೋಡಿಬಿಟ್ಟು ಹೇಳ್ತಾರೆ, ಇವರೇನು ಅವಾಗವಾಗ ಮಾಡಿ ಮನೇಲಿ ಮಾಡ್ತಾನೆ ಇರ್ತೀನಿ, ಟೇಸ್ಟ್ ಮಾಡ್ತಿರ್ತಾರೆ. ಇವಾಗ ವೀಡಿಯೋಗೋಸ್ಕರ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಈವ್ನಿಂಗ್ ಬೇರೆ ಅಲ್ವಾ ಮಾಡಿದ್ದು, ಲೇಟಾಗಿಬಿಟ್ಟಿತ್ತು. ಆಲ್ರೆಡಿ 9:15 ಏನೋ ಆಗಿತ್ತು. ಆಮೇಲೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡೋದಾದರೆ ಬೇಗ ಆಗಿಬಿಡುತ್ತೆ. ಬಟ್ ನಾವು ಯೂಟ್ಯೂಬ್ಗೋಸ್ಕರ ಅಂತೇಳಿ ಈ ಥರ ವೀಡಿಯೋ ಮಾಡಿ ಎಲ್ಲ ಮಾಡಬೇಕಲ್ವ, ಆವಾಗ ತುಂಬ ಟೈಮ್ ಹಿಡಿಯುತ್ತೆ. ಅಡುಗೆ ಮಾಡೋದೇ ಸುಮಾರು ಹೊತ್ತಾಗುತ್ತೆ. ಅದಕ್ಕೋಸ್ಕರ ಲೇಟಾಗಿ ಹೋಯ್ತು. ಇವತ್ತು 9:15 ಆದರೂ ಇನ್ನೂ ಊಟ ಮಾಡಿಲ್ಲ, ಮಾಡಬೇಕು. ಇನ್ನು ಮುಂದುವರೆದು ಹೇಳೋದಾದರೆ ಏನು ಅಂದರೆ, ಈಗ ಒಂದು ಸಾಂಗ್ ಹಾಡ್ತೀನಿ ಫ್ರೆಂಡ್ಸ್. ಅದು ಯಾವ ಮೂವಿದು ಅಂತ ಕಮೆಂಟ್ ಮಾಡಿ. ಹಾಗೆ ಯಾವ ಥರ ಹಾಡಿದ್ದೀನಿ, ಚೆನ್ನಾಗಿ ಹಾಡು ಬಂದಿದೆಯಾ ಅಂತ ಕಮೆಂಟ್ ಮಾಡಿ. ಕಂಪಿಸುತ್ತಾ ಪರದಾಡುವೆನು ಅಭಿಲಾಷೆಯ ಕರೆಗೆ, ದಾರಿಯನೇ ಬರಿ ನೋಡುವೆನು ನೀ ಕಾಣುವವರೆಗೆ, ನಿನ್ನದೇ ಪರಿಮಳ ನಿನ್ನಯ ನೆನಪಿಗೆ, ಏನಿದು ಕಾತರ, ಬಾರಿ ಬಾರಿ ನಿನ್ನ ಭೇಟಿಗೆ, ಓ ಸೋತೆ ನಾನು ನಿನ್ನ ಪ್ರೀತಿಗೆ, ಮಧುರಾಪಿಸು ಮಾತಿಗೆ, ಅಧರ ತುಸು ಪ್ರೀತಿಗೆ, ಇರುವಲ್ಲಿಯೂ ಇರಲಾರದೆ ಬರುವಲ್ಲಿಯೂ ಬರಲಾರದೆ, ಸೋತೆ ನಾನು ನಿನ್ನ ಪ್ರೀತಿಗೆ. ಥ್ಯಾಂಕ್ ಯು.